ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗಲ್ಲಿ ನೀವು ಪ್ಯಾರಲಲ್ ರಿಲೇಶನ್‌ಶಿಪ್ಪಲ್ಲಿ ಇದ್ದೀರಾ? ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಯ ಕನೆಕ್ಷನ್ ಆಗಿದೆ. ಅಂಥವರಿಗಾಗಿ ರೀಡಿಂಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀವು ಖುಷಿಯಾಗಿ ಇಷ್ಟಪಡುವ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಜೊತೆ ನಿಮ್ಮ ಜೀವನ ನೀವು ಅಂದ್ಕೊಂಡಂಗೆ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಂತೀನಿ. ಆಲ್ ದ ಬೆಸ್ಟ್ ವಿಶಸ್ ನಿಮಗೆ ಈ ವರ್ಷ ಎಲ್ಲ ನೀವು ನಿಮ್ಮ ಪ್ರೀತಿಯ ಪ್ರೇಮಿಯ ಜೊತೆ ಏನೆಲ್ಲ ಅನ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಅದ್ರ ಜೊತೆಗೆ ಮ್ಯಾನಿಫೆಸ್ಟ್ ಕೂಡ ಮಾಡ್ತೀನಿ. ನಿಮಗೂ ಮ್ಯಾನಿಫೆಸ್ಟೇಷನಲ್ಲಿ ಭಾಗಿಸ್ಬೇಕು. ನನ್ನ ಹೆಸರನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಿ ನನ್ನ ಪಾರ್ಟ್ನರ್ ಜೊತೆ ಅಂತ ಇದ್ರೆ ಕಮೆಂಟಲ್ಲಿ ನಿಮ್ಮ ನೇಮ್, ನಿಮ್ಮ ಪಾರ್ಟ್ನರ್ ನೇಮ್‌ನ ಕೊಡಿ. ನಾನು ಮ್ಯಾನಿಫೆಸ್ಟ್ ಮಾಡುವಾಗ ನಿಮ್ಮ ನೇಮ್ ಕೂಡ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ, ಇಂದಿನ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ? ಅವರು ನಿಮ್ಮ ಜೊತೆ ಮಾತನಾಡ್ತಿದ್ರು. ನಿಮ್ಮ ಹೃದಯದಲ್ಲಿ ಒಂದು ಡೌಟ್ ಇದೆ ಅಲ್ವಾ? ನಾನು ಮಾತ್ರನಾ ಅಥವಾ ಇನ್ನೊಬ್ರು ಇದ್ದಾರಾ ಇವರ ಜೀವನದಲ್ಲಿ? ನನಗೆ ಕೊಡೋಷ್ಟೇ ಪ್ರೀತಿ ಇವರು ಬೇರೆಯವರಿಗೆ ಕೊಡ್ತಾರಾ? ಅನ್ನೋದು ಈ ರೀಡಿಂಗ್‌ನಲ್ಲಿ ನಾವು ತಿಳ್ಕೊಳ್ಳೋಣ. ನೆನ್ನೆ ಕಂಡು ಬಂದದ್ದು ಕೋಇನ್ಸಿಡೆನ್ಸ್ ಅಲ್ಲ. ಡಿವೈನ್ ಟೈಮಿಂಗ್‌ನಲ್ಲಿ ನೀವು ಇಲ್ಲಿ ಇದ್ದೀರಾ ಅಂತ ಭಾವಿಸಿ. ನಿಮಗೆ ಏನಾದ್ರೂ ಒಂದು ಏನಾದ್ರೂ ಈ ತರ ಕೆಟ್ಟದಾಗಿ ಥಾಟ್ಸ್ ರನ್ ಆಗೋದು, ಇಲ್ಲ ನಿಮ್ಮ ಮನಸ್ಸಲ್ಲಿ ಅನ್ಸೋದು, ಇದೀಗ ನಿಮ್ಮ ಪಾರ್ಟ್ನರ್ ಎನರ್ಜಿನಲ್ಲಿ ಕನ್ಫ್ಯೂಷನ್ ಇರ್ಬೋದು, ಡೌಟ್ ಮೈಂಡ್ ಇರ್ಬೋದು ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ. ಅಥವಾ ನಿಜವಾಗಿಯೂ 2 ಕನೆಕ್ಷನ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಾ ಅನ್ನೋದಾಗಿರ್ಬೋದು. ನೀವು ಫೀಲ್ ಮಾಡ್ತಾ ಇದ್ರೆ ಏನಾದ್ರೂ ಇನ್ಸೆಕ್ಯೂರಿಟಿನ, ಇಲ್ಲ ಇಮ್ಯಾಜಿನೇಷನ್‌ನ ಏನಾದ್ರೂ ಆ ಥರ ಭಾವಿಸ್ತಾ ಇದ್ರೆ, ಈ ರೀಡಿಂಗ್ ನಿಮಗೆ ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿ ತಂದ್ಕೊಡುತ್ತೆ. ಯಾಕೆಂದ್ರೆ ವೆನ್ ಸೋಲ್ ಕನೆಕ್ಷನ್ ಶಿಫ್ಟ್ಸ್ ಆಗುತ್ತಲ್ಲ, ನಮ್ಮ ಇಂಟ್ಯೂಷನ್ ಫಸ್ಟ್ ರಿಯಾಕ್ಟ್ ಆಗುತ್ತೆ. ಬೇರೆಯವರು ಬಂದು ಹೇಳೋದಕ್ಕಿಂತ ಮುಂಚೆನೆ ನಮ್ಮ ಇಂಟ್ಯೂಷನ್ ನಮಗೆ ಹೇಳುತ್ತೆ ಅಂತ ಹೇಳ್ಬೋದು. ಇವತ್ತು ಫೆಬ್ರವರಿ 14 ಇಲ್ಲಿಂದ ಫೆಬ್ರವರಿ 28 ಕಂಪ್ಲೀಟ್ ಆಗೋವರೆಗೂ, ಈ ತಿಂಗಳ ಕೊನೆಯವರೆಗೂ ಅವರ ಎನರ್ಜಿ ಹೇಗಿದೆ? ಕಾಮ್ ಆಗಿದೆಯಾ? ಕನ್ಫ್ಯೂಷನ್ ಅಲ್ಲಿದೆಯಾ? ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಅಥವಾ ಸೀಕ್ರೆಟ್ಲಿ ಯಾರಿಗಾದ್ರೂ ಅಟೆನ್ಷನ್ ಕೊಡ್ತಾ ಇದ್ದಾರಾ? ಅನ್ನೋದನ್ನ ತಿಳ್ಕೊಳ್ಳೋಣ. ಸಮ್‌ಟೈಮ್ಸ್ ಪಾರ್ಟ್ನರ್ಸ್ ಏನಾಗ್ತಾರೆ ಅಂದ್ರೆ ನಮ್ಮನ್ನ ಬಿಡೋದಿಲ್ಲ. ಆದ್ರೆ ಕಂಪ್ಲೀಟ್ ಆಗಿ ಕಮಿಟ್ಮೆಂಟ್ ಕೊಡಲ್ಲ. ಆ ಥರ ಪಾರ್ಟ್ನರ್ಸು ಇರ್ತಾರೆ ಕೆಲವ್ರಿಗೆ. ಅಂತ ಏನಾದ್ರೂ ಪಾರ್ಟ್ನರ್ಸ್ ನಿಮ್ಗಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ರೀಡಿಂಗ್ ಅಂತ ಹೇಳ್ಬೋದು. ಆದ್ರೆ ಕಂಪ್ಲೀಟ್ ಆಗಿ ಅದೇ ತರ ಆಗುತ್ತೆ ಅಂತಾನು ಹೇಳಲ್ಲ. ಬಟ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಬಿಟ್ವೀನ್ ಎನರ್ಜಿ ತುಂಬಾ ಪೇನ್‌ಫುಲ್ ಆಗಿ ಇದ್ರೆ, ಆ ತರ ನಿಮ್ಗೆ ಆ ತರ ಅನ್ನಿಸ್ತಾ ಇದೆ, ತುಂಬಾನೇ ಪೇನ್‌ಫುಲ್ ಎನರ್ಜಿ ಇದೆ ಅಂದ್ರೂ ಕೂಡ ನೀವು ಪ್ರಿಯಾರಿಟಿನ ಅಥವಾ ಆಪ್ಷನ್‌ನ ಅನ್ನೋದ್ರ ಬಗ್ಗೆನೂ ನೀವು ತಿಳ್ಕೋಬೇಕಾಗತ್ತೆ. ಅವರ ಕರೆಂಟ್ ಹಾರ್ಟ್ ಸ್ಪೇಸ್ ಏನಾಗಿದೆ? ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಇದೆಯಾ? ಅವರು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರಾ? ಈ ಪ್ಯಾರಲಲ್ ಸಿಚುಯೇಷನ್ ಬ್ರೇಕ್ ಆಗುತ್ತಾ? ಅಥವಾ ನೀವು ಡಿಸಿಷನ್ ತೆಗೆದುಕೊಳ್ಬೇಕಾ? ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ. ಇದ್ರ ಜೊತೆಗೆ ನಾಳೆ ಮಹಾಶಿವರಾತ್ರಿ ಆಗಿರುತ್ತೆ. ಸೊ ನಾನು ಮಹಾಶಿವರಾತ್ರಿಯಲ್ಲಿ ತುಂಬಾ ತರ ಸ್ಪೆಲ್ಸ್‌ನ ಮಾಡ್ತಾರೆ. ಹನಿ ಸ್ಪೆಲ್, ಶುಗರ್ ಸ್ಪೆಲ್, ಮಿಲ್ಕ್ ಸ್ಪೆಲ್, ತುಂಬಾ ತರ ಸ್ಪೆಲ್ಸ್ ಮಾಡ್ತಾರೆ. ನಾನು ರಿಲೇಶನ್‌ಶಿಪ್ ಹೀಲಿಂಗಿಗೋಸ್ಕರ ಹನಿ ಸ್ಪೆಲ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಪಾರ್ಟ್ನರು ನಾನು ಚೆನ್ನಾಗಿರ್ಬೇಕು, ಕಮ್ಯುನಿಕೇಷನ್ ಚೆನ್ನಾಗಾಗ್ಬೇಕು, ನಮ್ದು ಬಾಂಡೇಜ್ ಚೆನ್ನಾಗಾಗ್ಬೇಕು, ಸ್ಟ್ರೆಂಥನಿಂಗ್ ಆಗ್ಬೇಕು, ಡಿಸ್ಟೆನ್ಸಲ್ಲಿದ್ರೆ ನಾವಿಬ್ರು ಯಾವಾಗ್ಲೂ ಒಂದಾಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಅವರಿಗೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚಾರ್ಜಸ್ ₹799 ಆಗುತ್ತೆ. ಇದು ಒನ್ ಟೈಮ್ ಸ್ಪೆಲ್ ಆಗಿರುತ್ತೆ. ಜಸ್ಟ್ ಲವ್ ಸ್ಪೆಲ್ ಆಗಿರುತ್ತೆ. ಲವ್ ಸ್ಪೆಲ್, ಅಟ್ರಾಕ್ಷನ್ ಸ್ಪೆಲ್. 799 ಆಗಿರುತ್ತೆ. ₹799. ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡೋದಕ್ಕೆ ನನ್ನ ವಾಟ್ಸಪ್ ನಂಬರ್‌ಗೆ ನೀವು ಕನೆಕ್ಟ್ ಆಗಬೇಕು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ, ಡೇಟ್ ಆಫ್ ಬರ್ತ್‌ನ ಕೊಡಬೇಕಾಗುತ್ತೆ. ನಾನು ಇಲ್ಲಿ 5 ಕಾರ್ಡ್ಸ್‌ನ ತೆಗ್ದಿದ್ದೀನಿ. ನೀವು ಯಾರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ, ಅವರ ಹೆಸರನ್ನು ಪ್ರೀತಿಯಿಂದ 5 ಬಾರಿ ಮನಸ್ಸಲ್ಲಿ ಖುಷಿಯಾಗಿ ಹೇಳ್ಕೊಂಡು, ಅವರ ಫೋಟೋ ಇದ್ರೆ ಅವ್ರ ಫೋಟೋ ನೋಡ್ಕೊಂಡು ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಲೆಟ್ ಮಿ ರಿಅರೇಂಜ್ ಇಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೈಟ್ ಆಫ್ ಕಪ್ಸ್ ಬಂದಿದೆ, ಏಟ್ ಆಫ್ ವಾಂಡ್ಸ್, ಫೂಲ್, ಕಿಂಗ್ ಆಫ್ ವಾಂಡ್ಸ್ ಅಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾನೇ ಇಲ್ಲಿ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ. ನಾವು ಇವತ್ತು ಏನ್ ಟಾಪಿಕ್ ತಗೊಂಡಿದೀವಿ, ಪ್ಯಾರಲಲ್ ಕನೆಕ್ಷನ್ ಆಗಿರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಎನರ್ಜಿ ಆಗಿರ್ಬೋದು,
ತುಂಬಾನೇ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ ಈ ರೀಡಿಂಗ್ ಅಂತ ಹೇಳ್ಬೋದು. ಸೊ ಮೊದಲಿಗೆ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ಈ ಕಾರ್ಡ್ ಬಂದು ಇಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ತುಂಬಾ ಜಾಸ್ತಿ ಇದೆ ನಿಮ್ಮ ಪಾರ್ಟ್ನರ್‌ಗೆ ಅಂತ ಹೇಳ್ಬೋದು. ಅವರು ಆದ್ರೆ ಎಮೋಷನಲ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಸೊ ಬಟ್ ನೈಟ್ ಆಫ್ ಕಪ್ಸ್ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ರೊಮ್ಯಾಂಟಿಕ್ ಆಗಿದ್ದಾರೆ, ಎಕ್ಸ್‌ಪ್ರೆಸಿವ್ ಆಗಿದ್ದಾರೆ, ಚಾರ್ಮಿಂಗ್ ಆಗಿದ್ದಾರೆ, ಪ್ರಾಮಿಸ್ ಮಾಡುವ ಎನರ್ಜಿ ಇದೆ. ಸೊ ನಿಮ್ಮ ಪರ್ಸನ್ ಇವೆಲ್ಲವನ್ನು ರೈಟ್ ಥಿಂಗ್ಸ್ ಅಲ್ಲಿ ಅವರಿಗೆ ಗೊತ್ತಿದೆ ಹೇಗೆ ಹೇಳ್ಬೇಕು, ಯಾವಾಗ ಹೇಳ್ಬೇಕು ಅಂತ. ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದೇ ಕ್ವೆಶ್ಚನ್ ಮಾರ್ಕ್. ಈ ತರ ಎಲ್ಲ ಫೀಲಿಂಗ್ಸ್ ಇದೆ ನಿಜ. ಬಟ್ ಹೇಗೆ ಹೇಳ್ತೀರಾ? ಯಾವಾಗ ಹೇಳ್ತೀರಾ? ಅದು ಕ್ವೆಶ್ಚನ್ ಮಾರ್ಕ್ ಆಗಿದೆ ಇಲ್ಲಿ. ಸೊ ಫೀಲಿಂಗ್ಸ್ ಫೇಕ್ ಅಲ್ಲ. ಬಟ್ ಸ್ಟೇಬಲ್ ಕೂಡ ಅಲ್ಲ ಅಂತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸ್ಟೆಬಿಲಿಟಿ ಅನ್ನೋದು ಒಂದು ಪಾಯಿಂಟ್ ಅಲ್ಲಿ ಬರ್ತಾ ಇದೆ ಇವಾಗ. ಸ್ಟೆಬಿಲಿಟಿ ಇದ್ರೂ ಕೂಡ ಎಲ್ಲವನ್ನು ಯಾವಾಗ ಎಕ್ಸ್‌ಪ್ರೆಸ್ ಮಾಡ್ತೀಯಾ ಅನ್ನೋದು ಈ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಅಲ್ಲೂ ಕ್ವೆಶ್ಚನ್ ಮಾರ್ಕ್ ಆಗಿದೆ ಅಂದ್ರೆ, ಸೊ ನೀವು ನಿಮ್ಮ ಪಾರ್ಟ್ನರ್‌ಗೆ ಕ್ವೆಶ್ಚನ್ ಮಾಡಿ, "ಆಗುತ್ತಾ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ? ನನ್ನನ್ನ ನೀವು ಗೆಲ್ತೀರಾ? ಸೊ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಾ?" ಅನ್ನೋದ್ರ ಬಗ್ಗೆ ನೀವು ಕೇಳ್ಬೇಕಾಗುತ್ತೆ. ಸೊ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಕಮ್ಯುನಿಕೇಷನ್ ಮಾಡ್ತಾ ಇದ್ರು ಕೂಡ ನೀವು ಅನ್ಕೊಂಡಿರುವಂತ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಈಗ ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಚೆನ್ನಾಗಿದ್ದು ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಇವಾಗ, ಸೊ ಅವರು ಸಡನ್ ಮೆಸೇಜ್ ಮಾಡ್ಬೋದು, ಸಡನ್ ಆಗಿ ಅಪ್ರೋಚ್ ಮಾಡ್ಬೋದು, ಇಲ್ಲ ಸಡನ್ ಆಗಿ ಎಮೋಷನಲ್ ರಶ್‌ನ ತೋರಿಸ್ಬೋದು. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಇದ್ರೆ ಕಮ್ಯುನಿಕೇಷನ್ ರೀಸ್ಟಾರ್ಟ್ ಆಗೋ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ನೆಕ್ಸ್ಟ್ 15 ಡೇಸ್ ಅಲ್ಲಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ 8 ಆಫ್ ವಾಂಡ್ಸ್ ಇದನ್ನು ಹೇಳ್ತಾ ಇದೆ, ಮಲ್ಟಿಪಲ್ ಕಾನ್ವರ್ಸೇಷನ್ಸ್ ಕೂಡ ಆಗ್ಬೋದು, ಫಾಸ್ಟ್ ಮೂವ್‌ಮೆಂಟ್ ಕೂಡ ಆಗ್ಬೋದು, ಡಿಸ್ಟ್ರಾಕ್ಷನ್ ಎನರ್ಜಿ ಕೂಡಾನು ಇದೆ ಇಲ್ಲಿ. ಸೊ ನೀವು ಪ್ಯಾರಲಲ್ ಸಿಚುಯೇಷನ್ ನಲ್ಲಿ ಇದ್ರೆ ಸಮ್‌ಟೈಮ್ಸ್ ನೀವು ನಿಮ್ಮ ಪರ್ಸನ್ ಜೊತೆ ಮಾತಾಡೋದಕ್ಕಿಂತ ಸೊ ನೀವು ಟೆಲಿಪತಿಯಲ್ಲಿ ಕನೆಕ್ಟ್ ಆಗೋದು ತುಂಬಾ ಒಳ್ಳೇದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ. ಸೊ ಏನಾದ್ರೂ ನನ್ನ ಪಾರ್ಟ್ನರ್ ಕೇರ್‌ಲೆಸ್ ಡಿಸಿಷನ್ ಮೋಡಲ್ಲಿ ಇದ್ದಾರಾ? ಓಕೆ. ಇದು ಯಾಕೋ ರಿಸ್ಕಿ ಎನರ್ಜಿ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡಲ್ಲ. ನೀವೊಂದು ಕನೆಕ್ಷನ್ ಆದ್ರಿ, ಸ್ವಲ್ಪ ದಿವಸ ಯೂಸ್ ಮಾಡಿದೆ. ಸೊ ನನ್ನ ಲೈಫಲ್ಲಿ ನನಗೆ ಏನೇನ್ ಬೇಕೋ ಎಲ್ಲ ದೇವ್ರು ಕೊಟ್ಟಿದ್ದಾರೆ. ಸೊ ನಾನು ಈ ತರಾನೇ ಇರ್ತೀನಿ ಅಂತ ಅನ್ನೋರು ಇದ್ದಾರೆ. ಸೊ ಬಟ್ ದಟ್ ಈಸ್ ನಾಟ್ ಲವ್ ಅಲ್ವಾ? ಸೊ ಲವ್ ಕನೆಕ್ಷನ್ ಯಾರ ಮೇಲಾದ್ರೂ ಆಗ್ಬೋದು. ಹಾಗಂತ ಅಂದ್ಬಿಟ್ಟು ನಾವು ಬೇರೆಯವರ ಎಮೋಷನ್ಸ್, ಭಾವನೆಗಳ ಜೊತೆ ಆಟ ಆಡೋದಕ್ಕಾಗಲ್ಲ. ಸೊ ಲಿವಿಂಗ್ ಇನ್ ಮೂಮೆಂಟ್ ಅಲ್ಲಿ ಇದಾರಾ? ಇಮ್ಮ್ಯಾಚ್ಯೂರ್ ಡಿಸಿಷನ್ಸ್ ಇದೆಯಾ? ಏನಾದ್ರು ಜಂಪ್ ಮಾಡ್ತಾರಾ ವಿಥೌಟ್ ಪ್ಲಾನಿಂಗ್? ಇಲ್ಲಾಂದ್ರೆ ಏನಾದ್ರು ಸಮಥಿಂಗ್ ನ್ಯೂ ನನ್ನ ಜೊತೆ ಸ್ಟಾರ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಯೆಸ್ ಅಂತ ಅನ್ನೋದಾದ್ರೆ, ಸೊ ಪಾಸಿಬಿಲಿಟೀಸ್ ಇದ್ರೆ ನಿಮ್ಮ ಕನೆಕ್ಷನ್ ಅಲ್ಲಿ ಎಕ್ಸ್‌ಪ್ಲೋರ್ ಮಾಡಿ ಎನರ್ಜಿ ಇದೆ. ಅವ್ರಿಗೆ ನಿಮ್ಮ ಜೊತೆ ಎಕ್ಸ್‌ಪ್ಲೋರ್ ಮಾಡೋ ಎನರ್ಜಿ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಸೀರಿಯಸ್ ಆಗಿ ನೋಡೋದಾದ್ರೆ ಇಲ್ಲಿ ಅವರಿಗೆ ಸ್ವಲ್ಪ ಸೀರಿಯಸ್‌ನೆಸ್ ಇಲ್ಲ. ಬಟ್ ಕ್ಯೂರಿಯಾಸಿಟಿ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಅವರಿಗೆ ಪ್ಯಾಷನ್ ಇರ್ಬೋದು, ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು, ಇನ್‌ಕನ್ಸಿಸ್ಟೆಂಟ್ ಇರ್ಬೋದು. ಅದ್ರ ಜೊತೆಗೆ ಔಟ್ ಆಫ್ ಬಿಹೇವಿಯರ್ ಅಂತ ನಾವು ಏನ್ ಹೇಳ್ತೀವಿ, ಅದು ಕೂಡ ಹೆಚ್ಚಾಗಿ ಇರ್ಬೋದು. ಸೊ ಅದು ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸಾರಿ, ಇಲ್ಲಿ ಒಂದು ಕ್ಯಾಮ್ರಾ ಇತ್ತು. ಸೊ ಲೈಟರ್ ಅದು ಕ್ಯಾಮ್ರಾ ಅಲ್ಲ, ಲೈಟನ್ಸ್ ಅದು ಡಿಸ್ಟರ್ಬ್ ಮಾಡ್ತಾ ಇತ್ತು. ಸೊ ತೆಗ್ದೆ. ಸೊ ಇನ್ ಆ್ಯಂಡ್ ಔಟ್ ಬಿಹೇವಿಯರ್ ಸ್ವಲ್ಪ ದಿವಸ ಒಂಥರ ಇರ್ತಾರೆ, ಇನ್ನೊಂದ್ ಸ್ವಲ್ಪ ದಿವಸ ಇನ್ನೊಂದ್ ತರ ಇರ್ತಾರೆ. ಆ ತರ ಬಿಹೇವಿಯರ್‌ನ ನೀವು ಎಕ್ಸ್‌ಪ್ರೆಸ್ ಮಾಡ್ತಾ ಇದ್ರೆ ನಿಮ್ಮ ಪರ್ಸನ್ ತುಂಬಾ ಸ್ಟ್ರಾಂಗ್ ಅಟ್ರಾಕ್ಷನ್ ಕೊಡ್ತಾರೆ. ಬಟ್ ತುಂಬಾ ಹತ್ರ ಬಂದಾಗ ಮಾತ್ರ. ಫೋನಲ್ಲಾಗ್ಲಿ, ಡಿಸ್ಟೆನ್ಸ್ ಅಲ್ಲಿ ಕೊಡೋದಿಲ್ಲ. ಸೊ ಡಿಸಪಿಯರ್ ಆಗ್ಬಿಡ್ತಾರೆ. ಒಂದ್ಸತಿ ಬರ್ತಾರೆ, ಹತ್ರ ಇರ್ತಾರೆ, ಕ್ಲೋಸ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ, ಸಡನ್ ಆಗಿ ದೂರ ಹೊರ್ಟೋಗ್ಬಿಡ್ತಾರೆ. ಆ ತರ ಏನಾದ್ರು ಆದ್ರೆ, ಸೊ ಪ್ಯಾರಲಲ್ ರಿಲೇಶನ್‌ಶಿಪ್ ಎನರ್ಜಿಯಲ್ಲಿ ತುಂಬಾ ಅತಿಯಾಗಿ ಇಂಥ ರಿಲೇಶನ್‌ಶಿಪ್ ಅಲ್ಲಿ ಇದ್ರೆ, ಸೊ ಎನರ್ಜಿ ಕನ್ಫರ್ಮ್ಡ್ ಆಗಿರುತ್ತೆ. ಸೊ ಏನಕ್ಕಂದ್ರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಟುಗೆದರ್ ಸೇರಿದ್ರೆ ಎಮೋಷನಲ್ ಮತ್ತೆ ಫಿಸಿಕಲ್ ಸ್ಪ್ಲಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಹುಷಾರಾಗಿ, ಕೇರ್‌ಫುಲ್ ಆಗಿ ಅವ್ರು ಹತ್ರ ಬಂದಾಗ ತುಂಬಾನೇ ನೀವು ಪ್ರೀತಿಯಿಂದ ನಿಮ್ಮ ಪ್ರೀತಿಯಲ್ಲಿ ಒಂದು ಏನ್ ಅಶ್ಯೂರೆನ್ಸ್ ಬೇಕು, ನಿಮ್ಮ ಸೆಲ್ಫ್ ವರ್ತ್ ಬಗ್ಗೆ ಅವ್ರಿಗೆ ಹೇಳಿ. ಸೊ ಟೈಮ್ ಪಾಸ್ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಅದನ್ನ ದೂರ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ವೇಟ್ ಮಾಡ್ತಾ ಇದ್ರೆ ಇಂಥ ರಿಲೇಶನ್‌ಶಿಪ್ ಅಲ್ಲಿ ವೇಟ್ ಮಾಡ್ತಾ ಇದ್ರೆ, ಇನ್ನ ಎವಲ್ಯೂಷನ್ ಅಲ್ಲಿ ಇದ್ರೆ, ಇನ್ನ ಎವಲ್ಯೂಟ್ ಮಾಡ್ತಾ ಇದ್ದಾರೆ, ನನ್ನನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಏನಕ್ಕಂದ್ರೆ ಕನೆಕ್ಷನ್ ಅಲ್ಲಿ ತುಂಬಾ ಬೇಕಾಗಿರೋದು ಏನಂದ್ರೆ ಸ್ಟೆಬಿಲಿಟಿ. ಇಲ್ಲಿ ಇಂಥ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿನೇ ಮೇಜರ್ ಇಶ್ಯೂ ಆಗುತ್ತೆ. ಸೊ ಸ್ಟೆಬಿಲಿಟಿ ಬೇಕಾಗುತ್ತೆ. ಫುಲ್ಲಿ ಅವರು ಕಮಿಟೆಡ್ ಆಗಿಲ್ಲ ಯಾರಿಗೂ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಮತ್ತೆ ಯಾಕೆ ನನ್ನ ಜೊತೆ ಒಂದು ಸ್ಟೆಬಿಲಿಟಿ ಇಶ್ಯೂ ಬರ್ತಾ ಇದೆ ಅಂದ್ರೆ ಅವರು ಇನ್ನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ಏನು ಫೈನಲ್ ಡಿಸಿಷನ್ಗೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ರೈಟ್ ನೌ ಹಾಗಾದ್ರೆ ಏನ್ ಮಾಡ್ಬೇಕು ನಾನು ಅನ್ನೋದಾದ್ರೆ, ಸೊ ನೀವು ಅವರಿಗೆ ಆಪ್ಷನ್ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಂತ ಅವರು ಫುಲ್ಲಿ ಸೆಕ್ಯೂರ್ಡ್ ಪ್ರಿಯಾರಿಟಿಯಲ್ಲಿ ನಿಮ್ಮನ್ನ ಇಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಇನ್ನ ಡಿಸಿಷನ್ ಫೇಸ್ ಅಲ್ಲಿ ಇದ್ದಾರೆ. ಸೊ ಓವರ್ ಆಲ್ ಎನರ್ಜಿ ನಾವು ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಫ್ಲರ್ಟ್ ಇದೆಯಾ ಅಂತ ಅನ್ನೋದಾದ್ರೆ ಎಸ್, ಖಂಡಿತ ಫ್ಲರ್ಟ್ ಇದೆ. ಸೊ ಇದು ಪ್ಯಾರಲಲ್ ಎಕ್ಸ್ಪ್ಲೋರೇಷನ್ ಎನರ್ಜಿ ಆಗಿರುತ್ತೆ. ಸೊ ಬಟ್ ಸೀರಿಯಸ್ ಆಗಿ ನೋಡೋದಾದ್ರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಟು ಥರ್ಡ್ ಪರ್ಸನ್ ಏನಾದರೂ ಕೊಟ್ಟಿದ್ದಾರಾ? ನನಗೆ ಇಂಪಾರ್ಟೆನ್ಸ್ ಕೊಡದೆ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಬೇರೆ ಯಾರಾದರೂ ಬಂದಿದ್ದಾರಾ ಅನ್ನೋದಾದ್ರೆ ಖಂಡಿತ ಇಲ್ಲ. ಆದರೆ ನಿಮ್ಮ ಪಾರ್ಟ್ನರ್ ಇವಾಗ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ಟಲ್ಲಿದ್ದಾರೆ. ಎಮೋಷ್ನಲಿ ನಿಮಗೆ ಅಟ್ಯಾಚ್ಡ್ ಆಗಿದ್ದಾರೆ. ಆದರೆ ಅವರಿಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಏನೋ ಒಂದು ಎಕ್ಸೈಟ್ಮೆಂಟ್ ಎಲ್ಲೋ ಬೇರೆ ಕಡೆ ಬರ್ತಾ ಇದೆ ಅವ್ರಿಗೆ. ಎಲ್ಲೋ ಏನೋ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ. ಸೊ ಮೇನ್ ಪ್ರಾಬ್ಲಮ್ ಇಲ್ಲಿ ಇಮ್ಮೆಚ್ಯೂರಿಟಿ ಆಗಿದೆ, ನಾಟ್ ಹೇಟ್ರೆಡ್. ಇಲ್ಲಿ ಇಮ್ಮೆಚ್ಯೂರಿಟಿ ಅಂದ್ರೆ ಏನು? ಹೇಗೆ ಸಂಬಂಧನ ನಾನು ಬ್ಯಾಲೆನ್ಸ್ ಮಾಡೋದು, ಹೇಗೆ ನಾನು ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿ ಇರೋದು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡಿದ್ರೆ ಕ್ಲಾರಿಟಿನ ತಗೊಂಡ್ರೆ ಖಂಡಿತ ಒಂದು ಹೋಪ್, ಕ್ಲಾರಿಟಿ ಎರಡೂ ಸಿಕ್ಕಿ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಮೀನಿಂಗ್ಫುಲ್ ಆಗಿ ಕನೆಕ್ಷನ್ ಆಗುತ್ತೆ. ಸೊ ಇನ್ನ ಇಲ್ಲಿ ನೋಡೋದಾದ್ರೆ, ಸೊ ನೀವು ಇವಾಗ ಏನ್ ಮಾಡ್ಬೇಕು, ಸ್ಟಿಲ್ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ತಾ ಇದ್ರೆ ಸೊ ಒಂದು ಕ್ಲಾರಿಟಿನ ತಗೊಳ್ಳಿ. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸೊ ನಿಮ್ಮ ಮ್ಯೂಚುವಲ್ ಕನೆಕ್ಷನ್ ಅಲ್ಲಿ ಯಾರಿದ್ದಾರೆ ಅವರ ಜೊತೆ ಕನೆಕ್ಟ್ ಆಗಿ ಅವರಿಗೆ ಏನ್ ಮೆಸೇಜ್ ಕೊಡಬೇಕು ಅದನ್ನ ಕೊಡಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಲಾಯಲ್ ಟು ಯು ಅನ್ನೋದು ಅಷ್ಟೇ ಸತ್ಯ ಆಗಿರುತ್ತೆ. ಹೋಪ್ ಈ ರೀಡಿಂಗ್ ಇಂದ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಮಹಾಶಿವರಾತ್ರಿಯಲ್ಲಿ ಹನಿ ಸ್ಪೆಲ್ ಬೇಕಾಗುತ್ತೋ, ಶಿವ ಪಾರ್ವತಿಯರ ಆಶೀರ್ವಾದದೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಈ ಶಕ್ತಿಯುತ ಸ್ಪೆಷಲ್ ಅನ್ನೋ ಹನಿ ಸ್ಪೆಲ್ನ ಬೇಕು ಅಂತ ಅನ್ಸುತ್ತೋ ಇವತ್ತೇ ಬುಕ್ ಮಾಡ್ಕೊಳ್ಳಿ. ಇದು ಒಂದು ಸ್ಪೆಷಲ್ ಆಫರ್ ಆಗಿ ₹799 ಅಷ್ಟೇ ಚಾರ್ಜಸ್ ಇರುತ್ತೆ. ಸೊ ಬುಕ್ ಮಾಡಲು ಈಗಲೇ DM ಮಾಡಿ. ಸೊ ನಿಮ್ಮ ಹೆಸರು ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್ನ ಕಳಿಸಿ, ಅದ್ರ ಜೊತೆ ಡೇಟ್ ಆಫ್ ಬರ್ತ್ ಕಳಿಸಿ. ಸೊ ಇಟ್ ಈಸ್ ಒನ್ಲಿ ದ ಲವ್ ರಿಚುವಲ್ ಆಗಿರುತ್ತೆ. ಪ್ರೀತಿಯ ಅಟ್ರಾಕ್ಷನ್, ಗ್ರೋತ್, ಸ್ಟೆಬಿಲಿಟಿ, ಬಾಂಡೇಜ್ ಇಂಪ್ರೂವ್ಮೆಂಟ್ಗೆ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇವಾಗಲೇ ವಾಟ್ಸಪ್ಪಲ್ಲಿ DM ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.